ಹಗಲಿರದೆ ಒಟ್ಟಿಗೆ ಓದಿ ತೋಳಿಗೆ ತೋಳು ತಾಗುವಂತೆ ರಸ್ತೆಯಲ್ಲಿ ನಡೆದಾಡಿ ಬಿಡುವಿದ್ದಾಗ ಹೂದೋಟದಲ್ಲಿ ಮನವನ್ನು ರಂಜಿಸಿಕೊಂಡು ಒಲವನ್ನು ಆಚರಿಸಿದ ಪ್ರೇಮಿಗಳು ಅವರು. ಆದರೆ ಕೊನೆಯಲ್ಲಿ ಒಲವು ಗೆಲ್ಲಲಿಲ್ಲ ಎಂದಾಗ, ಪ್ರೀತಿ ಒಂದಾಗಲಿಲ್ಲ ಎಂದಾಗ, ಆಗ ಪ್ರೇಮಿಗಳು ಅನುಭವಿಸುವ ಯಾತನೆ ಕವಿ ಕಲ್ಪನೆಗೆ ಮೀರಿತು. ಅದೇ ಈ ನಮ್ಮ ಒಲವಿನ ಚಿತ್ತಾರ. ಈಗ ಬಂದಲ್ಲ ಇವನಿಗೆ ವಸಂತ, ಎತ್ತರವಾಗಿದ್ದಾನೆ, ಬಣ್ಣ ಓಕೆ, ಹ್ಯಾಂಡ್ಸಮ್ಗೂ ತೊಂದರೆ ಇಲ್ಲ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಯಾವಾಗಲೂ ಓದ್ತಾನೆ ಇರ್ತಾನೆ. ಓದೋದನ್ನ ಬಿಟ್ರೆ ಇವನು ಮಾಡೋ ಕೆಲಸನೇ ಪ್ರೀತಿ. ಬಾತ್ರೂಮ್ ನಲ್ಲಿ ಇರುವಾಗಲೂ ಕೂಡ ತನ್ನ ಹುಡುಗಿ ಗುಂಪಿನಲ್ಲಿರೋ ಪ್ರೀತಿ ಮಾಡೋ ಪ್ರಾಮಾಣಿಕ ಹುಡುಗರಲ್ಲಿ ಕೂಡ ಇವನು ಒಬ್ಬ. ಇವಳು ಸಿಫಾನಾ. ಈ ಹೆಸರು ಕೇಳಿದ ತಕ್ಷಣ ನೀವು ಗೆಸ್ ಮಾಡಿರೋ ಪ್ರಕಾರ ಅವಳು ಮುಸ್ಲಿಂ. ಮುಸ್ಲಿಂ ಎಂದ ತಕ್ಷಣ ಅವಳ ಸೌಂದರ್ಯವನ್ನು ವರ್ಣಿಸಿದರೆ ತಾಜ್ ಮಹಲ್ಗೆ ವೈಟ್ ಪೇಂಟ್ ಮಾಡದಾಗಿರುತ್ತೆ. ಇವಳು ಓದ್ತಾಳೆ, ಆದ್ರೆ ಅವನಷ್ಟಲ್ಲ, ಬಟ್ ಅವನಿಂದ ಸಖತ್ತಾಗಿ ಅವನ್ನ ಪ್ರೀತಿಸ್ತಾಳೆ. ಹುಡುಗಿರು ಹಾಗೇನೆ, ಹಚ್ಕೊಂಡ್ರೆ ಫೈಟಿ ಗಮ್ತರ, ಬಿಡಿಸ್ಕೊಂಡ್ರೆ ಸ್ಕಿನ್ ಕಿತ್ತಿ ಬ್ಲಡ್ ಬಂದ್ರು ಹಾಗೆ ಪ್ರೀತಿಸ್ತಾನೆ ಇರ್ತಾರೆ, ಬಿಡೋ ಮಾತೇ ಇಲ್ಲ. ಅದು ರೀ ಹುಡುಗಿರು ಅಂದ್ರೆ. ಬರೀ ಬೊಂಬೆ ನೋಡಿದ್ರೆ ಏನ್ ಕಾಣಿಸುತ್ತೆ, ಸ್ವಲ್ಪ ಅದರ ಆಚೆ ಇರೋ ಅದರ ಆಟನ ನೋಡಿ. ನೀವು ಪ್ರೇಮಿಗಳಾದ್ರೇನು, ಪ್ರೇಮಿಗಳಾಗದೇ ಇದ್ರೇನು, ಈ ನಮ್ಮ ಒಲವಿನ ಚಿತ್ತಾರದ ಬೊಂಬೆ ಆಟ. From Dev.